MS ಧೋನಿ ಅವರ ವಿಕೆಟ್ ಕೂಡ ಬಿತ್ತು, ಬಟ್ ಆದಮೇಲೆ ಶಿವಮ್ ದುಬೆಗೆ ಫಸ್ಟ್ ಬಾಲ್ ನೋ ಬಾಲ್ ಹಾಕ್ಬಿಟ್ರು ಅಂಡ್ ನೋ ಬಾಲ್ 6 ಕೂಡ ಹೋಯಿತು. ಆಲ್ ಆಫ್ ಅ ಸಡನ್ ಮ್ಯಾಚ್ ಹೆಂಗೆ ಚೇಂಜ್ ಆಯಿತು ಅಂತಂದರೆ CSK ಹ್ಯಾವ್ ದಿಸ್ ಮ್ಯಾಚ್ ಇನ್ ದ ಗ್ರಾಸ್ಪ್ ಅನ್ನೋ ಥರ ಆಗೋಯಿತು. 6 runs in 3 balls. ಯಾರು ಅನ್ಕೊಂಡಿರ್ತಾರೆ ಈ ಥರ ಮ್ಯಾಚ್ನಲ್ಲಿ ಆ ಥರ ಬ್ಯಾಟಿಂಗ್ ನಡೀತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಕಡೆಯಿಂದ ಬೆಂಗಳೂರಿನಲ್ಲಿ, ಆ್ಯಂಡ್ ಈ 6 runs in 3 balls ಯಾರು ಡಿಫೆಂಡ್ ಮಾಡೋಕ್ಕೆ ಸಾಧ್ಯ ಅಂತ. ಬಟ್ ಯಶ್ ದಯಾಳ್ ಹೆಲ್ಡ್ ದಿಸ್ ನರ್ವ್ ಟು ಡೂ ದಟ್. 6 runs in 3 balls ಡಿಫೆಂಡ್ ಮಾಡಿದ್ದಾರೆ ಅಗೇನ್ಸ್ಟ್ ದ ಲೈಕ್ಸ್ ಆಫ್ ಜಡೇಜಾ ಆ್ಯಂಡ್ ಶಿವಮ್ ದುಬೆ. ಹ್ಯಾಟ್ಸ್ ಆಫ್ ಟು ಯಶ್ ದಯಾಳ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಕರೆಯೋದು ಇದಕ್ಕೆ ಅಂತಲೇ ಹೇಳ್ತೀನಿ, ಯಾಕಂದರೆ ಈ ಥರ ಒಂದು ಕ್ಲಚ್ ಮ್ಯಾಚಸ್ ಅಂತ ಹೇಳ್ತೀನಿ. ಈ ಥರ ಕ್ಲಚ್ ಮ್ಯಾಚಸ್ ಬರೋದು ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ಮಾತ್ರ, ಯಾಕೆಂದರೆ ಕ್ವಾಲಿಟಿ ಆಫ್ ದ ಗೇಮ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎರಡು ಟೀಮ್ಗಳಿಂದ ಈ ಕಡೆಯಿಂದ ಬೆಸ್ಟ್ ಕ್ವಾಲಿಟಿ, ಈ ಕಡೆಯಿಂದ ಬೆಸ್ಟ್ ಕ್ವಾಲಿಟಿ, ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಕಾಂಪೀಟ್ ಮಾಡಿದಾಗ ಸದರ್ನ್ ಡರ್ಬಿ ಅಂತ ಕರೀತಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್, ಈ ಥರ ಮ್ಯಾಚ್ಗಳು RCB ವರ್ಸಸ್ CSK ಬೇಜಾನ್ ನೋಡ್ಬಿಟ್ಟಿದ್ದೀವಿ. ಬಟ್ ಈ ಮ್ಯಾಚ್ ಏನಂತ ಹೇಳೋದು ಈ ಮ್ಯಾಚ್ ಬಗ್ಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ಕಡೆ ಈ ಕಡೆ ಹೋಗ್ತಾನೆ ಇತ್ತು. ಲಾಸ್ಟ್ ಬಾಲ್ ತನಕ ಮ್ಯಾಚ್ ಮುಗ್ದಿರಲಿಲ್ಲ. 4 runs of 1 ball ತನಕ ಬಂದು ಯಶ್ ದಯಾಳ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಫಸ್ಟ್ ಆಫ್ ಆಲ್ 15 runs ಕಂಟ್ರೋಲ್ ಮಾಡಿದ್ದಾರೆ ಅಂತಂದರೆ ಯಶ್ ದಯಾಳ್ ಅಗೇನ್ಸ್ಟ್ ದ ಲೈಕ್ಸ್ ಆಫ್ MS ಧೋನಿ ಆ್ಯಂಡ್ ರವೀಂದ್ರ ಜಡೇಜಾ. ಇಟ್ ಈಸ್ ಅನ್ ಇನ್ಕ್ರೆಡಿಬಲ್ ಫೀಟ್ ಟು ಅಚೀವ್. MS ಧೋನಿ ಮತ್ತು ರವೀಂದ್ರ ಜಡೇಜಾ ಇನ್ ದ ಕ್ರೀಸ್, ಯಶ್ ದಯಾಳ್ ಬೌಲಿಂಗ್ ದ ಲಾಸ್ಟ್ ಓವರ್, ಎವ್ರಿಥಿಂಗ್ ರಿಮೈಂಡ್ಸ್ ಅಸ್ ಆಫ್ ದ 18th May ಮ್ಯಾಚ್. ಯಾಕೆಂದರೆ ಆ ಥರ ಒಂದು ಎಪಿಕ್ ಮ್ಯಾಚ್ ಆಗಿತ್ತು. ಚೆನ್ನೈ ಸೂಪರ್ ಕಿಂಗ್ಸ್ ಟೀಮು ನಿಜವಾಗ್ಲೂ ಕ್ಲೂಲೆಸ್ ಆಗಿ ಕಾಣ್ತಾ ಇದ್ರು ಇಡೀ ಸೀಸನ್ನಲ್ಲಿ. ಬಟ್ ಇವತ್ತು ನಿಜವಾಗ್ಲೂ ಆ ಥರ ಕ್ಲೂಲೆಸ್ ಆಗಿದ್ದು ಟೀಮ್ ಇದು ಅಂತಲೇ ಅನ್ನಿಸ್ತು. ಯಾಕೆಂದರೆ ರಿಪ್ಲೇಸ್ಮೆಂಟ್ಸ್ಗೆ ಬಂದಿರೋ ಪ್ಲೇಯರ್ಸ್ ಯಾರ್ಯಾರು, ಶೈಖ್ ರಶೀದ್, ಆಯುಷ್ ಮಾತ್ರೆ ಆ್ಯಂಡ್ ಡೆವಾಲ್ಡ್ ಬ್ರೀವಿಸ್. ಸೊ ಈ ಥರ ಪ್ಲೇಯರ್ಸ್ ಎಲ್ಲ CSK ಟೀಮ್ನ ಪರ್ಫಾರ್ಮೆನ್ಸ್ನೇ ಬೂಸ್ಟ್ ಮಾಡಿದ್ದಾರೆ. ಆ್ಯಂಡ್ MS ಧೋನಿ ಅವರು ಕೂಡ ಇವತ್ತು ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸಲ್ಲೇ ಹೇಳಿದ್ರು ಅವ್ರ ಬೌಲಿಂಗ್ ಯಾವತ್ತೂ ಅವ್ರಿಗೆ ಡೌಟ್ ಮಾಡಿರಲಿಲ್ಲ. ಅವ್ರ ಬೌಲಿಂಗ್ನ ಬಟ್ ಬ್ಯಾಟಿಂಗ್ಗೆ ಯಾವತ್ತೂ ಬರ್ತಾ ಇರಲಿಲ್ಲ ಅಂತ. ಬಟ್ ಇವತ್ತು ಬ್ಯಾಟಿಂಗ್ ಕೂಡ ಬಂದಾಗ CSK ಟೀಮಿಂದ MS ಧೋನಿ ವಾಸ್ ಕ್ವೈಟ್ ಹ್ಯಾಪಿ ಅಬೌಟ್ ಹಿಸ್ ಟೀಮ್. 94 runs ಅಗೇನ್ಸ್ಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇನ್ ಬೆಂಗಳೂರು. ಎಕ್ಸಲೆಂಟ್ ಇನ್ನಿಂಗ್ಸ್ ಅಂತ ಹೇಳಬೇಕು. ಯಾಕೆಂದರೆ ಆ ಏಜ್ನಲ್ಲಿ ಆ ಥರ ಪ್ರೆಷರ್ ಸಿಚುವೇಶನ್ ಇರುವಂತಹ ಗೇಮಲ್ಲಿ ರೊಮಾರಿಯೋ ಶೆಪರ್ಡ್ ಆ ಥರ ಇನ್ನಿಂಗ್ಸ್ ಆಡಿದ್ಮೇಲೆ ಎಲ್ಲ ಮೊಮೆಂಟಮ್ ಕೂಡ ಬೆಂಗಳೂರು ಟೀಮಲ್ಲಿ ಇತ್ತು. ಅಂಥ ಟೈಮಲ್ಲಿ ಓಪನ್ ಮಾಡಿ 94 runs ಎಂಡ್ ಆಫ್ ದ ಇನ್ನಿಂಗ್ಸ್ ತನಕ ಆಡಿ ಆಲ್ಮೋಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್ನ ಗೆಲ್ಸ್ಕೊಟ್ಟಿದ್ರು. ಅಂತಹ ಇನ್ನಿಂಗ್ಸ್ ಆಡುವಂತಹ ಕೇಪಬಿಲಿಟಿ ಇದೆ ಆಯುಷ್ ಮಾತ್ರೆಗೆ. ಇಂಡಿಯಾದ ಬ್ರೈಟ್ ಫ್ಯೂಚರ್ ಅಂತ ಹೇಳ್ಬೋದು. ಆ್ಯಂಡ್ ಇಂಡಿಯಾದಲ್ಲಿ ಈ ಥರ ಒಬ್ಬರು ಪ್ಲೇಯರ್ ಅಲ್ಲ, ಎಷ್ಟೊಂದು ಜನ ಪ್ಲೇಯರ್ಸ್ ಹೊರಗಡೆ ಬರ್ತಾ ಇದ್ದಾರೆ ಇವಾಗ. ಆ್ಯಂಡ್ ಆಯುಷ್ ಮಾತ್ರೆ ಈಸ್ ಒನ್ ಆಫ್ ದೆಮ್, ದ ಜೆಮ್ ಫಾರ್ ದ ಫ್ಯೂಚರ್ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಆ್ಯಸ್ ಅನ್ RCB fan, we really need to appreciate ಆಯುಷ್ ಮಾತ್ರೆಸ್ ಇನ್ನಿಂಗ್ಸ್. ಯಾಕಂದರೆ ಒನ್ ಆಫ್ ದ ಫೈನೆಸ್ಟ್ ನಾಕ್ಸ್ ಇನ್ IPL ಅಂತಲೇ ಹೇಳ್ಬೋದು. ಯಾಕಂದರೆ 100 ಬಂದಿದ್ರು ಇಟ್ ಡಸಂಟ್ ಮ್ಯಾಟ್. ಓವರ್ ದ ಲೈನ್ ಕರ್ಕೊಂಡು ಹೋಗಿದ್ದರೆ ಇಟ್ ವಾಸ್ ಎ ಡಿಫರೆಂಟ್ ಥಿಂಗ್. ಬಟ್ ಹೋಗ್ತಾ ವಿತ್ ಎಕ್ಸ್ಪೀರಿಯನ್ಸ್ ಆಯುಷ್ ಮಾತ್ರೆ ಡೆಫಿನೆಟ್ಲಿ ಅದನ್ನ ಕೂಡ ಮಾಡ್ತಾರೆ. ಬಟ್ ಚೆನ್ನೈ ಸೂಪರ್ ಕಿಂಗ್ಸ್ ಹ್ಯಾವ್ ರಿಯಲಿ ಗಾಟ್ ಅ ಜೆಮ್ ಇನ್ ಆಯುಷ್ ಮಾತ್ರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ದಿಸ್ ಇಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಟೀಮ್ ಅಂತ ಹೇಳ್ತೀನಿ. ಯಾಕಂದರೆ ಬ್ಯಾಟಿಂಗ್ ಇನ್ನಿಂಗ್ಸಲ್ಲಿ ಓಪನರ್ಸ್ ಮಾಡಿದಂತಹ ಆನ್ಸ್ಲಾಟ್ ಆದಮೇಲೆ ಒಂದು ಡೌನ್ಫಾಲ್, ಸ್ವಲ್ಪ ಹೊತ್ತು ಡೌನ್ಫಾಲ್ ಕಾಣಿಸ್ತು ರೊಮಾರಿಯೋ ಶೆಪರ್ಡ್ ಅವರು ಬರೋ ತನಕನೂ. ಬಟ್ ಯೂಶಲಿ RCB ಆಫ್ ದ ಪಾಸ್ಟ್ ನಮ್ಗೆ ಏನು ಗೊತ್ತಿರೋದು, ಈ ಥರ ಒಂದು ಇನ್ನಿಂಗ್ಸ್ನ 156 160 ಅಲ್ಲೇ ಬಾಟಲ್ ಮಾಡಿಬಿಡ್ತಾ ಇದ್ರು ಈ ಥರ ಒಂದು ಫಸ್ಟಲ್ಲಿ ಟಾರ್ಗೆಟ್ ಸೆಟ್ ಮಾಡುವಾಗ. ಆ್ಯಂಡ್ ಇವಾಗ ಕೂಡ ಬೌಲಿಂಗಲ್ಲಿ ಕೂಡ ಚೇಸ್ ಮಾಡಬೇಕಾದ್ರೆ ದೇ ವುಡ್ ಹವ್ ಏನಂತಾರೆ ಸೋತೋಗ್ಬಿಡ್ತಿದ್ರು ಮ್ಯಾಚು. ದೇ ವುಡ್ ಹವ್ ಗಿವನ್ ಅವೇ ಆಲ್ ದ ರನ್ಸ್. ಬಟ್ ದಿಸ್ ಇಸ್ ನ್ಯೂ RCB. ದೇ ಆರ್ ಹೋಲ್ಡಿಂಗ್ ದೇರ್ ನರ್ವ್ ಟು ಡೂ ದೇರ್ ಬೆಸ್ಟ್ ಆ್ಯಂಡ್ ಗೆಟ್ ಓವರ್ ದ ಲೈನ್. ಯಾರಾದರೂ ಒಬ್ಬರು ನಾನು ಮಾಡ್ತೀನಿ ಅಂತ ಎವ್ರಿಬಡಿ ಒನ್ ಆರ್ ದ ಅದರ್ ಆರ್ ಪುಟಿಂಗ್ ದೇರ್ ಹ್ಯಾಂಡ್ಸ್ ಅಪ್. ಆ್ಯಂಡ್ ಅದೇ ಬೇಕಾಗಿರೋದು RCB ಟೀಮ್ಗೆ. ಆ್ಯಸ್ ಎ ಟೀಮ್ ಕಾಂಟ್ರಿಬ್ಯೂಷನ್ ಬರಬೇಕು. ಯಾರಾದರೂ ಒಬ್ಬರು ಐ ವಿಲ್ ಡೂ ಇಟ್ ಅಂತ ಇಫ್ ದೇ ಪುಟ್ ದೇರ್ ಹ್ಯಾಂಡ್ಸ್ ಅಪ್, ಇದೇ ಥರ ಇರುತ್ತೆ ಟೀಮ್ ಕಾಂಟ್ರಿಬ್ಯೂಷನ್ ಬಂದಾಗ. ಆ್ಯಂಡ್ RCB ಟಾಪ್ ಆಫ್ ದ ಟೇಬಲ್ ಇವಾಗ 16 points ತೊಗೊಂಡಿದ್ದಾರೆ. ಫಸ್ಟ್ ಟೀಮ್ ಟು ಟೇಕ್ 16 points ಇನ್ ದಿ ಸೀಸನ್. 11 matches and 16 points. ಇನ್ಕ್ರೆಡಿಬಲ್ ಫೀಟ್ ಅಂತ ಹೇಳ್ಬೋದು. 18 points ತೊಗೊಂಡ್ರೆ ಕ್ವಾಲಿಫೈ ಆಗೋದು ಅಂತಾರೆ. 16 points ಮುಂಚೆ ಎಲ್ಲ ಪಾರ್ ಸ್ಕೋರ್ ಆಗಿತ್ತು ಕ್ವಾಲಿಫೈ ಆಗೋದಕ್ಕೆ. ಬಟ್ ಇವಾಗ 16 points ತೊಗೊಂಡ್ರು ಕ್ಯೂ ಅಂತ RCB ಪಕ್ಕದಲ್ಲಿ ಬಂದಿಲ್ಲ ಪಾಯಿಂಟ್ಸ್ ಟೇಬಲಲ್ಲಿ. ಅಫ್ಕೋರ್ಸ್ ಫಸ್ಟಲ್ಲಿದ್ದಾರೆ, ಅಫ್ಕೋರ್ಸ್ ಕ್ವಾಲಿಫೈ ಆಗೇ ಆಗ್ತಾರೆ. ಬಟ್ ಇನ್ನು ಕ್ವಾಲಿಫೈಡ್ ಅನ್ನುವಂತಹ ಒಂದು ಮಾರ್ಕ್ ಬಂದಿಲ್ಲ ಅಂತಂದರೆ ಎಷ್ಟು ಕಾಂಪಿಟೇಷನ್ ಇದೆ IPLನಲ್ಲಿ. ಎಲ್ಲ ಟಾಪಲ್ಲಿ 5-6 ಟೀಮ್ಸ್ ಎಷ್ಟು ಕಾಂಪಿಟೇಷನ್ ಕೊಡ್ತಿರ್ಬೇಡ ಅಂತ ಒಂದು ಸಲ ಇಮ್ಯಾಜಿನ್ ಮಾಡಿ. ಬಟ್ RCB ಆರ್ ಕ್ರೂಸಿಂಗ್ ರಿಯಲಿ ವೆಲ್. ಟಾಪ್ 2 ಫಿನಿಷ್ಗೆ ಇವಾಗ ಏಮ್ ಇದ್ದೇ ಇರುತ್ತೆ. ಬೆಂಗಳೂರಿನಲ್ಲಿ ಬಂದಿರುವಂತಹ ಚೆನ್ನೈ ಕ್ರೌಡ್ನ ಸೈಲೆನ್ಸ್ ಮಾಡೋದು, ಇಟ್ ಈಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಫೀಲಿಂಗ್. ಆ್ಯಂಡ್ RCB ಹ್ಯಾವ್ ಡನ್ ದ್ಯಾಟ್. ಗೋ RCB.